ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಚುಲರ್ ಕುಕಿಂಗ್. ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. 2 ಹಿಡಿಯಷ್ಟು ಬೇಳೆ ತೊಗೋತಾ ಇದ್ದೀನಿ. ಆಮೇಲೆ ನಾನು ಅದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ತೊಳೆದಾದ ನಂತರ ಅದಕ್ಕೆ ನಾನು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. 2 ಈರುಳ್ಳಿನ ಹಾಕ್ಕೊಳ್ಳಿ ಡೈರೆಕ್ಟ್ ಕುಕ್ಕರ್ಗೆ. ಆಮೇಲೆ ಹಾಗೆ 2 ಟೊಮೊಟೊನು ಕಟ್ ಮಾಡಿ ಸೇಮ್ ಅದೇ ಥರನೇ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ಅದಾದಮೇಲೆ ನಾನು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಆಮೇಲೆ 4 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸಿಳ್ಕೋಬೇಕು. ಆಮೇಲೆ ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. 2 ಹಿಡಿ ಅಂದರೆ ಸ್ವಲ್ಪ ತೆಳ್ಳಕ್ಕಿರಲಿ ಅಂತ 3 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯಬೇಕಾಗುತ್ತೆ, ಅದಕ್ಕೋಸ್ಕರ ನಾನು 3 ಗ್ಲಾಸ್ ನೀರು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡೋಣ. 3 ಗ್ಲಾಸ್ ಆಯಿತು. ನೆಕ್ಸ್ಟ್ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಅರಿಶಿನ ಪುಡಿ ಜೊತೆಗೆ ಒಂದು 2ರಿಂದ 3 ಚಮಚ ಅಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಆಯಿಲ್ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಆಮೇಲೆ ಟೇಸ್ಟು ಕೂಡ ಇರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ನಮಗೆ ಉಪ್ಪಿನ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಮತ್ತು ಒಂದು ಅಳತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ನಾನು ರೆಡ್ ಚಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಖಾರ ಪುಡಿ ಯೂಸ್ ಮಾಡ್ತಿದ್ರೆ ಅದನ್ನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಇನ್ನೊಂದು ಸಾಂಬಾರು ಪುಡಿನೂ ಕೂಡ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನಾವು ಮನೇಲಿ ಯಾವುದು ಪ್ರಿಪೇರ್ ಮಾಡಲ್ಲ ಬ್ಯಾಚುಲರ್, ಅದಕ್ಕೆ ರೆಡಿಮೇಡ್ ಅಂಥದ್ದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಮಾಮೂಲಿ ಕುಕ್ಕರ್ದು ಮುಚ್ಚಳ ಮುಚ್ಚಿ 4ರಿಂದ 5 ವಿಶಿಲು, ಬೇಳೆ ಹೇಗೆ ತಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4ರಿಂದ 5 ವಿಶಿಲ್ ಆದಮೇಲೆ ನೀವು ಅದನ್ನು ಈ ಥರ ವಿಶಲ್ ಹೊಡಿತಿದೆ. 4ರಿಂದ 5 ವಿಶಿಲ್ ಆದಮೇಲೆ ಎತ್ತಿಕ್ತೀರಿ. ನುಗ್ಗೆಕಾಯಿನ ಸಪ್ರೇಟಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ವಿಶಲ್ ಆಯಿತು. ಈಗ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ವಿಶಲ್ ಕಂಪ್ಲೀಟ್ ಆದಮೇಲೆ ಅದು ಬೇಳೆ ಬೆಂದಿದೆಯಾ ಅಂತ ಮುಚ್ಚಳ ತೆಗೆದು ನೋಡ್ತೀನಿ. ವಿಶಲ್ ಆಗಿದೆ. ಆದಮೇಲೆ ಬೇಳೆ ಎಲ್ಲ ಬೆಂದಿದೆ. ಬಟ್ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಬರೀ ಕಾಳು ಬೇಳೆ ಸಿಗಲ್ಲ. ಆಮೇಲೆ ಯಾವುದಾದ್ರೂ ಈ ಮಜ್ಜಿಗೆ ಕಡಿಯೋಂಥದ್ದು ಕೋಲು ಏನಾದಿತ್ತು ಅಂದರೆ ಅದರಲ್ಲೂ ಕೂಡ ಮಸಿಬೋದು. ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ಆವಾಗ ನಿಮಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇದಕ್ಕೆ ಚೆನ್ನಾಗಿ ಕಲಸಿ ಎಲ್ಲ ಸ್ಮ್ಯಾಶ್ ಆದ ನಂತರ ಅದಕ್ಕೆ ನಾನು ಕಟ್ ಮಾಡಿರುವಂಥ ನುಗ್ಗೆಕಾಯಿನ ಹಾಕೋತೀನಿ. ನಾನು 3ರಿಂದ 4 ನುಗ್ಗೆಕಾಯಿ, ಅದು ಎಳೆಯ ಅಂಥ ನುಗ್ಗೆಕಾಯಿನ ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ಅದಕ್ಕೆ ಮತ್ತೆ ಏನಾದರೂ ನಿಮಗೇನಾದರೂ ರುಚಿಗೆ ಉಪ್ಪು ಏನಾದರೂ ಬೇಕಾದರೆ ಹಾಕೋಬೋದು. ಬೇಕಾದರೆ ಇದನ್ನೆಲ್ಲ ಹಾಕಿ 1ರಿಂದ 2 ವಿಶಿಲ್ ಕೂಗಿಸಿದ್ರೆ, ಅಂದರೆ ನುಗ್ಗೆಕಾಯಿ ಕೆಲವೊಂದು ಟೈಮಲ್ಲಿ ಗಟ್ಟಿ ಇರುತ್ತೆ, ಅವಾಗ 2 ವಿಶಿಲ್ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಹುಣಸೆ ಹುಳಿನ ಒಂದು ಸಣ್ಣ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ನೀರಿಗೆ ಹಾಕಿ ನೆನೆಸಿ ಅದನ್ನು ಹಿಂಡಿ ರಸ ಮಾತ್ರ ಸಾಂಬಾರಿಗೆ ಹಾಕೋದಿದ್ದೀನಿ. ಹುಣಸೆ ಹುಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರದು. ಕೆಲವೊಬ್ಬರು ಹುಳಿ ಟೊಮೊಟೊ ಯೂಸ್ ಮಾಡೋದ್ರಿಂದ ಬೇಕಾಗಲ್ಲ. ನಾರ್ಮಲ್ ಟೊಮೊಟೊ ಯೂಸ್ ಮಾಡೋದ್ರಿಂದ ಬೇಕಾಗುತ್ತೆ. ಹಂಗಾಗಿ 1-2 ವಿಶಲ್ ಹೊಡೆದಾದ್ಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಡ್ಬೋದು. ಅದು ಸ್ವಲ್ಪ ಅದಕ್ಕೆ ಬಿಡಬೇಕು.
ವಿಷಲ್ ಆಯಿತು. ವಿಷಲ್ ಆದಮೇಲೆ ಕಂಪ್ಲೀಟ್ ವಿಷಲ್ ಆಗೋಗಂಟ ವೆಯ್ಟ್ ಮಾಡಿ. 2 ವಿಷಲ್ ಆದಮೇಲೆ ಸಪ್ರೇಟಾಗಿ ಅದನ್ನು ತೆಗೆದಿಡಿ, ಆರೋಕ್ಕೆ ಬಿಡಿ. ವಿಷಲ್ ಆಗಿದೆ. ಈಗ ನಾನೇನು ಮಾಡಿದ್ದೀನಿ, ಅದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಅದು ಹೀಟ್ ಇರುತ್ತಲ್ಲ, ಹೀಟೆಲ್ಲ ಹೋಗಬೇಕು. ಅದಕ್ಕೆ ಅದು ಆಗೋ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ನಾರ್ಮಲ್ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ತೊಗೋತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲು. ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಆಯಿಲ್ ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣವೇ ಸಾಸಿವೆ ಮತ್ತು ಜೀರಿಗೆ, ಆಮೇಲೆ ಕರಿಬೇವು, ಸಾಸಿವೆ ಹಾಕಿ, ಜೀರಿಗೆ ಹಾಕಿ ಮತ್ತು ಕರಿಬೇವು ಹಾಕಿದ ನಂತರ ಕರಿಬೇವು ಹಾಕಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಇಟ್ಕೊಳ್ಳಿ. ಇದು ಸ್ವಲ್ಪ ಬಾಡಿದ ನಂತರ ಯಾವುದು ಕರಿಬೇವಿನ ಸೊಪ್ಪು, ಆ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಜೊತೆ ಒಣಮೆಣಸಿನ್ಕಾಯಿ ಇರುತ್ತೆ, ಬ್ಯಾಡಗಿ ಅದು ಆಗಿರ್ಬೋದು, ಗುಂಟೂರು ಅದು ಆಗಿರ್ಬೋದು. ಒಂದೆರಡು ಒಣಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಬೆಳ್ಳುಳ್ಳಿ ಸ್ವಲ್ಪ ಇದಾಗಿದ ತಕ್ಷಣ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಅದು ಕೂಡ ಒಗ್ಗರಣೆಗೆ ಜೊತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ ಒಣಮೆಣಸಿನ್ಕಾಯಿ ಸ್ಮೆಲ್ಲು ಆ ಸಾಂಬಾರಿಗೆ ಒಂದು ಹೊಸ ರೀತಿ ಸುವಾಸನೆ ಜೊತೆಗೆ ಟೇಸ್ಟು ಕೂಡ ಸಿಗುತ್ತೆ. ಒಗ್ಗರಣೆ ರೆಡಿ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಆಮೇಲೆ ಆ ಕಡೆ ವಿಷಲ್ ಹೋಗಿದ ನಂತರ ಎಲ್ಲ ಏರ್ ಪ್ರೆಷರ್ ಹೋಗಿರೋದ್ರಿಂದ ಆಮೇಲೆ ಅದನ್ನು ಇಳಿಸಿ ಒಗ್ಗರಣೆಗೆ ಸಾಂಬಾರನ್ನ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನ ಚೆನ್ನಾಗಿ ಇನ್ನೊಂದು ಸರ್ತಿ ಕೈ ಆಡಿಸಿ ಒಂದು 2 ಸರ್ತಿ ಕುದಿಯಕ್ಕೆ ಬಿಡಿ. ಒಂದು 2 ನಿಮಿಷ ಅಷ್ಟು ಕುದಿಯಕ್ಕೆ ಬಿಟ್ಟಾದಮೇಲೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಆಲ್ರೆಡಿ ಬೆಂದಿದೆ ನುಗ್ಗೆಕಾಯಿ ಎಲ್ಲ. ಎರಡು ನಿಮಿಷ ಕುದಿಯೋದ ನಂತರ ಏನು ಮಾಡಿ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಆಯಿತು ಅಂದರೆ ಅಡುಗೆ ಫಿನಿಶ್ ಆಗಿದೆ ಅಂತ. ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಸರ್ವ್ ಮಾಡೋಕ್ಕೂ ರೆಡಿಯಾಗಿದೆ. ನೋಡೋಕ್ಕೂ ಕಲರು ಚೆನ್ನಾಗಿ ಕಾಣ್ತಾ ಇದೆ. ಯಾವುದೇ ರೀತಿ ಮಿಕ್ಸಿ ಯೂಸ್ ಮಾಡಿಲ್ಲ, ಏನೂ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿ. ಯಾರು ಬೇಕಾದರೂ ಮಾಡ್ಕೋಬೋದು. ಮತ್ತು ಇದು ಕೂಡ ಬೇಗನೂ ಆಗುತ್ತೆ, ಟೈಮ್ ಏನೂ ತಗೊಳ್ಳಲ್ಲ. ಆಮೇಲೆ ಅದು ಕುದ್ದಾದಮೇಲೆ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋಕ್ಕೆ ರೆಡಿ. ಸರ್ವ್ ಮಾಡ್ತಾಯಿದ್ದೀನಿ. ರೈಸ್ ಆಲ್ರೆಡಿ ತೆಗೆದಿಟ್ಟಿದ್ದೆ. ನಾರ್ಮಲ್ ರೈಸು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡುತ್ತೀರಾ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಆ ಸಾಂಬಾರು ಕೂಡ ಚೆನ್ನಾಗಿ ಬಂದಿದೆ. ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ನು ಕೂಡ. ಹಾಗೆ ನಾನು ನೆನೆಸ್ಕೊಳ್ಳೋಕ್ಕೆ ಸೌತೆಕಾಯಿ ಮತ್ತು ಮೊಟ್ಟೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೈಡ್ ಡಿಶ್ಗೆ ಸೌತೆಕಾಯಿ ಅಥವಾ ಮೊಟ್ಟೆ ಏನು ಬೇಕಾದ್ರೂ ಅಥವಾ ಉಪ್ಪಿನಕಾಯಿ ಇದ್ರೂ ನಡೆಯುತ್ತೆ. ರೆಡಿ ಆಯಿತು. ಸ್ವಲ್ಪ ಈಗ ತಿನ್ನೋಕ್ಕೆ ರೆಡಿ ಇದೆ. ನಾನು ತಿಂದು ಖಾಲಿ ಮಾಡ್ತೇನೆ. ನೀವು ಕೂಡ ಟ್ರೈ ಮಾಡಿ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ನುಗ್ಗೆಕಾಯಿ ಸಾಂಬಾರ್ ವಿತ್ ರೈಸ್, ವೈಟ್ ರೈಸ್. ಥ್ಯಾಂಕ್ ಯು.